ನಂಬರ್ ಫಾರ್ಮ್ಯಾಟಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಈ ವಿಡಿಯೋದಲ್ಲಿ ಶಾರ್ಟ್ ಡೇಟ್, ಲಾಂಗ್ ಡೇಟ್, ಟೈಮ್, ಫ್ರಾಕ್ಷನ್, ಸೈಂಟಿಫಿಕ್, ಟೆಕ್ಸ್ಟ್ ಮುಂತಾದ ನಂಬರ್ ಫಾರ್ಮ್ಯಾಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡೇಟ್. ನಾವು ಯೂಶುವಲ್ ಆಗಿ ಡೇಟ್ನ ಟೈಪ್ ಮಾಡಿದಾಗ ಎಕ್ಸೆಲ್ ಆಟೋಮ್ಯಾಟಿಕ್ ಆಗಿ ಡೇಟ್ ಅಂತ ಡಿಟೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಡೇಟ್ನ ಟೈಪ್ ಮಾಡಿದೆ ಅಂತ ಅಂದರೆ ಅದು ಆಟೋಮ್ಯಾಟಿಕ್ ಆಗಿ ಡೇಟ್ ಫಾರ್ಮ್ಯಾಟ್ ಆಗಿ ಚೇಂಜ್ ಆಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಸೆಲ್ ಬೈ ಡಿಫಾಲ್ಟ್ ಜನರಲ್ ಇದೆ. ನಾನು ಡೇಟ್ನ ಎಂಟ್ರ್ ಮಾಡಿ ಎಂಟ್ರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಾನು ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ನೋಡ್ಬೋದು ಆಟೋಮ್ಯಾಟಿಕ್ ಆಗಿ ಇಲ್ಲಿ ಡೇಟಾ ಟೈಪ್ ನಂಬರ್ ಫಾರ್ಮ್ಯಾಟಿಂಗ್ ಏನಿದೆ ಅದು ಡೇಟ್ ಅಂತ ತೋರಿಸುತ್ತೆ. ಕೆಲವೊಂದು ಸಿಸ್ಟಮಲ್ಲಿ ಅದು ಡಿಟೆಕ್ಟ್ ಆಗದೆ ಇದ್ದಾಗ ನೀವು ಈ ಡ್ರಾಪ್ ಡೌನ್ ನಂಬರ್ ಗ್ರೂಪಲ್ಲಿ ಡ್ರಾಪ್ ಡೌನ್ ಮೆನು ಏನಿದೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಶಾರ್ಟ್ ಡೇಟ್ ಅಂತ. ಅದೇ ಥರ ನಾವು ಬೇರೆ ಡೇಟಾ ಬೇಸಿಂದ ಅಥವಾ ಬೇರೆ ಡೇಟಾ ಸೋರ್ಸಿಂದ ಡೇಟಾನ ಇಂಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಈ ಥರ ನ್ಯೂಮರಿಕ್ ಡೇಟಾ ಆಗಿ ತೋರಿಸುತ್ತೆ ಡೇಟ್ಸು. ಆವಾಗ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರಾಪ್ ಡೌನ್ ಮೆನುನಲ್ಲಿ ನೀವು ಶಾರ್ಟ್ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದು ಡೇಟ್ ಆಗಿ ಫಾರ್ಮ್ಯಾಟ್ ಆಗುತ್ತೆ. ಇದಲ್ದೇನೆ ನನಗೆ ಇಲ್ಲಿ ಮಂತ್ ಏನಿದೆ ನ್ಯೂಮರಿಕ್ ಆಗಿ ಬೇಡ, ಮಂತ್ ನಂಬರ್ ಬೇಡ, ನನಗೆ ಮಂತ್ ಕಂಪ್ಲೀಟ್ ಆಗಿ ಜಾನ್ವರಿ, ಫೆಬ್ರವರಿ ಆ ಥರ ಬೇಕು ಅಂದಾಗ ಆ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರಾಪ್ ಡೌನ್ ಮೆನುನಲ್ಲಿ ಇಲ್ಲಿ ಲಾಂಗ್ ಡೇಟ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದು ನಮಗೆ ಕಂಪ್ಲೀಟ್ ಆಗಿ ಮಂತ್ ನೇಮ್ ಕೂಡ ಡಿಸ್ಪ್ಲೇ ಆಗುತ್ತೆ. ಇದನ್ನು ನಾವು ಇನ್ನೂ ಕಸ್ಟಮೈಸ್ ಮಾಡ್ಕೋಬೋದು. ಅದು ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಆ ಟಾಪಿಕ್ ಬಂದಾಗ ನಾನು ನಿಮಗೆ ಸೆಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಡೇಟ್ ಆದಮೇಲೆ ನೆಕ್ಸ್ಟ್ ಬರೋದು ಟೈಮ್. ಟೈಮ್ನ ನಾವು 12 ಅವರ್ ಫಾರ್ಮ್ಯಾಟಲ್ಲಾದರೂ ಸ್ಟೋರ್ ಮಾಡ್ಬೋದು, ಇಲ್ಲ 24 ಅವರ್ ಫಾರ್ಮ್ಯಾಟಲ್ಲಾದರೂ ಸ್ಟೋರ್ ಮಾಡ್ಬೋದು. ಯೂಶುವಲ್ ಆಗಿ ನಾವು ಇಂಡಿಯಾದಲ್ಲಿ ಸ್ಟೋರ್ ಮಾಡೋದು 12 ಅವರ್ ಫಾರ್ಮ್ಯಾಟಲ್ಲಿ, ಅಂದರೆ AM PM ಯೂಸ್ ಮಾಡಿ ಸ್ಟೋರ್ ಮಾಡ್ತೀವಿ. ಇಲ್ಲಿ ನಾನು ಕೆಲವೊಂದು ಟೈಮಿಂಗ್ ಸ್ಟ್ಯಾಂಪ್ಸ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಸೆಕೆಂಡ್ಸ್ ಕೂಡ ಹಾಕೊಂಡಿದ್ದೀನಿ. ನೀವು ಇಲ್ಲಿ ನೋಟಿಸ್ ಮಾಡ್ಬೋದು 9:15 ಅಂತ ಮಾತ್ರ ತೋರಿಸ್ತಾ ಇದೆ, ಆದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಫಾರ್ಮುಲಾ ಬಾರಲ್ಲಿ 9:15 25 ಸೆಕೆಂಡ್ಸ್ದು ತೋರಿಸ್ತಾ ಇದೆ. ಅದೇ ಥರ ಪ್ರತಿಯೊಂದು ಸೆಲ್ಲಲ್ಲೂ ನೀವು ನೋಡ್ಬೋದು 30 ಸೆಕೆಂಡ್ಸ್ ಇದೆ, ಬಟ್ ನಂಗೆ 30 ಸೆಕೆಂಡ್ಸ್ ತೋರಿಸ್ತಾ ಇಲ್ಲ. ಅದೇ ಥರ ಇಲ್ಲೂ 45 ಸೆಕೆಂಡ್ಸ್ ಇದೆ, 45 ಸೆಕೆಂಡ್ಸ್ ತೋರಿಸ್ತಾ ಇಲ್ಲ. ಇದನ್ನು ನಾನು ಟೈಮ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಬೈ ಡಿಫಾಲ್ಟ್ ಕಸ್ಟಮ್ ತೋರಿಸುತ್ತೆ. ಯಾಕೆ ಅಂದರೆ ಕಸ್ಟಮ್ ಅನ್ನೋದು ನಮಗೆ ಬೇಕಾಗಿರೋ ಫಾರ್ಮ್ಯಾಟಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ಕೊಂಡಾಗ ಅದನ್ನು ಕಸ್ಟಮ್ ಅಂತ ತೋರಿಸುತ್ತೆ. ಎಕ್ಸೆಲ್ಗೆ ಇದು ಡಿಟೆಕ್ಟ್ ಮಾಡೋಕ್ಕಾಗ್ತಿಲ್ಲ ಎಕ್ಸಾಕ್ಟ್ ಇದು ಟೈಮ್ ಫಾರ್ಮ್ಯಾಟ್ ಅಂತ. ಸೊ ನಾನೇನು ಮಾಡ್ತೀನಿ, ಈ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಡೌನ್ ಆ್ಯರೋನಲ್ಲಿ ಇಲ್ಲಿ ಟೈಮ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀನಿ. ನೀವು ನೋಟಿಸ್ ಮಾಡ್ಬೋದು ಟೈಮ್ ಅಂತ ಚೇಂಜ್ ಡೇಟಾ ಫಾರ್ಮ್ಯಾಟ್ ಟೈಮ್ ಅಂತ ಚೇಂಜ್ ಆದ ತಕ್ಷಣ ನನಗೆ ಸೆಕೆಂಡ್ಸ್ ಕೂಡ ಪ್ರತಿಯೊಂದು ಸೆಲ್ಲಲ್ಲೂ ನಾನು ಏನು ಎಂಟ್ರ್ ಮಾಡಿದ್ದೀನಿ ಅದು ಡಿಸ್ಪ್ಲೇ ಆಗ್ತಾ ಇದೆ. ಇದರಲ್ಲಿ ಇನ್ನೂ ಒಂದು ಹೇಳಬೇಕಂತಂದರೆ ಇದು 24 ಅವರ್ ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನನಗೆ ಸಪೋಸ್ 12 ಅವರ್ ಫಾರ್ಮ್ಯಾಟಲ್ಲಿ ಬೇಕು ಅಂತಂದರೆ ನೀವು ಈ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೌನ್ ಆ್ಯರೋನ ಕ್ಲಿಕ್ ಮಾಡಿ ಕೆಳಗಡೆ ಮೋರ್ ನಂಬರ್ ಫಾರ್ಮ್ಯಾಟ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಫಾರ್ಮ್ಯಾಟ್ ಸೆಲ್ಸ್ ಅಂತ. ಇದರಲ್ಲಿ ಟೈಮ್ ಅನ್ನೋದು ಆಟೋಮ್ಯಾಟಿಕ್ ಸೆಲೆಕ್ಟ್ ಆಗಿದೆ, ಯಾಕಂದರೆ ನಾನು ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಬೈ ಡಿಫಾಲ್ಟ್ ಏನಿದೆ ಅದು ತೋರಿಸ್ತಾ ಇದೆ. ನನಗೆ AM PM ಫಾರ್ಮ್ಯಾಟಲ್ಲಿ ಬೇಕು ಅಂದಾಗ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು ಸಿಂಗಲ್ ಡಿಜಿಟ್ ಆಗು ಯೂಸ್ ಮಾಡ್ಬೋದು. 09 ಇರೋದು 9 ಆಗಿ ಬರುತ್ತೆ, ಅಥವಾ ನನಗೆ 09 ಇರಲಿ ಪರವಾಗಿಲ್ಲ ಅಂತ ಅಂದರೆ ಇಲ್ಲಿ ಕೆಳಗಡೆ ಏನಿದೆ ಫಾರ್ಮ್ಯಾಟ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಟಿಸ್ ಮಾಡ್ಬೋದು ಆಟೋಮ್ಯಾಟಿಕ್ಕಾಗಿ AM PM ಆಗಿ ಕನ್ವರ್ಟ್ ಆಯಿತು. ಇಲ್ಲಿ 9:15 ಇರೋದು 9:15 25 ಸೆಕೆಂಡ್ಸ್ AM ಆಯಿತು, 12 ಇರೋದು 12 PM ಆಯಿತು, 23:30 ಇದು 24 ಅವರ್ ಫಾರ್ಮ್ಯಾಟಲ್ಲಿದೆ, ಇದು 11:30 30 ಸೆಕೆಂಡ್ಸ್ PM ಆಯಿತು. ಅದೇ ಥರ 15:35 ಏನಿದೆ ಅದು 3:35 PM ಆಯಿತು. ಸೊ ಬರುವಂಥದ್ದು ಫ್ರ್ಯಾಕ್ಷನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ಏನಾದರೂ ಕ್ಯಾಲ್ಕುಲೇಷನ್ಸ್ ಮೆಷರ್ಮೆಂಟ್ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ನಮಗೆ ಡೆಸಿಮಲ್ ವ್ಯಾಲ್ಯೂಸ್ ಔಟ್ಪುಟ್ ಆಗಿ ಬಂದಾಗ ಅದನ್ನು ನಾವು ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಫ್ರ್ಯಾಕ್ಷನ್ ಫಾರ್ಮ್ಯಾಟಿಂಗ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇವಾಗ ನಮಗೆ 1/2, ಅರ್ಧ, ಮುಕ್ಕಾಲು ಇದನ್ನೆಲ್ಲ ನಾವು ಡೆಸಿಮಲ್ ಫಾರ್ಮ್ಯಾಟಲ್ಲಿ ಯೂಶಲಿ ಸ್ಟೋರ್ ಮಾಡ್ಬೋದು. ನಮ್ಗೆ ಔಟ್ಪುಟ್ ಕೂಡ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಡೆಸಿಮಲ್ ಫಾರ್ಮ್ಯಾಟಲ್ಲೇ ಬರುತ್ತೆ. ಅದನ್ನು ನಾವು ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಆ್ಯಕ್ಚುಯಲ್ ವ್ಯಾಲ್ಯೂಸ್ ಹಾಕ್ಕೊಂಡಿದ್ದೀನಿ 0.25 0.5 0.75 1.5 ಅಂತ. ಇದನ್ನು ನಾನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಅದೇ ನಂಬರ್ಸ್ನ ಇಲ್ಲಿ ರೈಟ್ ಸೈಡ್ಗೂ ಕೂಡ ಹಾಕ್ಕೊಂಡಿದ್ದೀನಿ. ಆ
ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಂಬರ್ ಗ್ರೂಪಲ್ಲಿರೋ ಲಿಸ್ಟಲ್ಲಿ ನಾನು ಫ್ರ್ಯಾಕ್ಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮ್ಯಾಟಿಕ್ಕಾಗಿ ನೋಡ್ಬೋದು 0.25 ಅಂತ ಏನಿದೆ ಅದು 1/4 ಅಂದರೆ ಕಾಲ್ ಭಾಗನ ಫ್ರ್ಯಾಕ್ಷನ್ ಫಾರ್ಮ್ಯಾಟಲ್ಲಿ ತೋರಿಸ್ತಾ ಇದೆ. ಅದೇ ಥರ 0.5ನ ಅರ್ಧನ ನಾವು 0.5 ಅಂತ ಡೆಸಿಮಲಲ್ಲಿ ಐಡೆಂಟಿಫೈ ಮಾಡಿದ್ರೆ ಇಲ್ಲಿ 1/2 ಅಂತ ತೋರಿಸ್ತಾ ಇದೆ. ಅದೇ ಥರ 0.75 1.5ನ ನೀವು ನೋಡ್ಬೋದು 1.5 ಅಂತ ತೋರಿಸ್ತಾ ಇದೆ. ನಾವು ಡೆಸಿಮಲಲ್ಲಿ 1.5 ಅಂತ ಏನು ಐಡೆಂಟಿಫೈ ಮಾಡ್ತೀವಿ ಅದು ಇಲ್ಲಿ 1.5 ಅಂತ ತೋರಿಸ್ತಾ ಇದೆ, ಅಂದರೆ 1/2 ಅಂತ. ಅದೇ ಥರ 1/4, ಅದೇ ಥರ 0.35 ಅಂದರೆ ಅದು 1/3 ಆಗಿ ತೋರಿಸ್ತಾ ಇದೆ. 2.33 ಅನ್ನೋದು 2/1/3 ಆಗಿ ತೋರಿಸ್ತಾ ಇದೆ. ಸೊ ನಮಗೆ ಮೆಜರ್ಮೆಂಟ್ ರಿಲೇಟೆಡ್ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಡೆಸಿಮಲಲ್ಲಿ ಔಟ್ಪುಟ್ ಬಂದಾಗ ನಾವು ಅದನ್ನು ಫ್ರ್ಯಾಕ್ಷನ್ಸ್ಗೆ ಈ ಥರ ಫಾರ್ಮ್ಯಾಟ್ ಮಾಡ್ಬೋದು. ನೆಕ್ಸ್ಟ್ ಟಾಪಿಕ್ ಸೈಂಟಿಫಿಕ್ ಫಾರ್ಮ್ಯಾಟಿಂಗ್. ಇದು ಯೂಶುವಲ್ ಆಗಿ ಅಡ್ವಾನ್ಸ್ ಟಾಪಿಕಲ್ಲಿ ಯೂಸ್ ಮಾಡೋ ಅಂಥ ಫಾರ್ಮ್ಯಾಟಿಂಗ್. ಫಾರ್ ಎಕ್ಸಾಂಪಲ್ ಇದು ಡೇಟಾ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಟಾಪಿಕ್ಸ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ಗೆ ಯೂಸ್ ಮಾಡ್ತೀವಿ. ಸೈಂಟಿಫಿಕ್ ಫಾರ್ಮ್ಯಾಟಿಂಗ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದು ಲಾರ್ಜ್ ನಂಬರ್ನ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಫಾರ್ಮಲ್ಲಿ ಸ್ಟೋರ್ ಮಾಡಬೇಕು ಅಂತ ಅಂದಾಗ ನಾವು ಸೈಂಟಿಫಿಕ್ ಫಾರ್ಮ್ಯಾಟಿಂಗ್ನ ಅಪ್ಲೈ ಮಾಡ್ತೀವಿ. ಇದನ್ನು ಸ್ಮಾಲ್ ನಂಬರ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ನಂಬರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಗ್ರೂಪಲ್ಲಿರೋ ಲಿಸ್ಟಲ್ಲಿ ಸೈಂಟಿಫಿಕ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀನಿ. ನೀವು ನೋಡ್ಬೋದು ಅದು ಕಾಂಪ್ಯಾಕ್ಟ್ ಆಗಿ ಅಂದರೆ ಶಾರ್ಟ್ ಆಗಿ ಸ್ಟೋರ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ 1000 ಅನ್ನೋದೇನಿದೆ 1.00E+03 ಅಂತ ಇದೆ. ಇದು ಅಂದರೆ ಮೀನಿಂಗ್ ಏನಂತ ಅಂದರೆ 1 × 10 ಏನಿದೆ ಈ ಎಕ್ಸ್ಪೋನೆಂಟ್ ಅಂತ ಐಡೆಂಟಿಫೈ ಆಗುತ್ತೆ. ಇಲ್ಲಿ ಆ ಎಕ್ಸ್ಪೋನೆಂಟ್ಗೆ 10⁻³ ಅಂತ ನಾವು ಈಕ್ವಲೈಸ್ ಮಾಡ್ಬೋದು. ಅಂದರೆ 1 × 10⁻³ ಏನಿದೆ ಅದು 1000. ಆ 1000ನ ಶಾರ್ಟ್ ಫಾರ್ಮ್ ಆಗಿ ಸ್ಟೋರ್ ಆಗಿದೆ. ಇದು 1000ಗೆ ಸ್ಮಾಲ್ ನಂಬರ್ಗೆ ಈ ಥರ ಆದರೆ ನೀವು ಲಾರ್ಜ್ ನಂಬರ್ಗೆ ಇಲ್ಲಿ ನೋಡ್ಬೋದು 1 × 10⁻11 ಅಂದರೆ 1 × 10⁻11 ಏನು ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂ ಈ ಥರ ಶಾರ್ಟ್ ಫಾರ್ಮಲ್ಲಿ ಸ್ಟೋರ್ ಆಗಿದೆ. ಆದರೂ ವ್ಯಾಲ್ಯೂ ರಿಯಲ್ ವ್ಯಾಲ್ಯೂ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು. ಸೊ ನಮಗೆ ಇದೆಲ್ಲ ಓದೋಕ್ಕೆ ಸ್ಟೋರ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ನಾವು ಈ ಥರ ಸೈಂಟಿಫಿಕ್ ಫಾರ್ಮ್ಯಾಟಿಂಗ್ನ ಯೂಸ್ ಮಾಡ್ಬೋದು. ಬೇಸಿಕ್ ನಂಬರ್ ಫಾರ್ಮ್ಯಾಟಿಂಗಲ್ಲಿ ನಾವು ಕೊನೆಯದಾಗಿ ತಿಳ್ಕೊತಾ ಇರೋ ಅಂಥ ಫಾರ್ಮ್ಯಾಟಿಂಗ್ ಅಂದರೆ ಅದು ಟೆಕ್ಸ್ಟ್. ಒಂದು ನಂಬರ್ನ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಯಾಕೆ ಸ್ಟೋರ್ ಮಾಡ್ತೀವಿ ಅಂತ ಇದರಲ್ಲಿ ತಿಳ್ಕೊಳ್ಳೋಣ. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್, ಸೊ ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ. ನಾವು ಕೆಲವೊಂದು ಕಡೆ ಇನ್ವಾಯ್ಸ್ ನಂಬರ್ ಅಥವಾ ರಿಸಿಪ್ಟ್ ನಂಬರ್ನ ಎಂಟ್ರ್ ಮಾಡಬೇಕಾದ್ರೆ 0001 ಅಂತ ಟೈಪ್ ಮಾಡ್ತೀವಿ. ಎಂಟ್ರ್ ಕೀ ಪ್ರೆಸ್ ಮಾಡಿದಾಗ ಎಕ್ಸೆಲ್ಲಲ್ಲಿ ಅದನ್ನು ಐಡೆಂಟಿಫೈ ಮಾಡಲ್ಲ, 0ನ ಇಗ್ನೋರ್ ಮಾಡಿ 1 ಅಂತ ಸ್ಟೋರ್ ಮಾಡುತ್ತೆ. ಅದೇ ಥರ ನಾನೊಂದು ಫೋನ್ ನಂಬರ್ ವಿತ್ ಕಂಟ್ರಿ ಕೋಡ್ ಫೋನ್ ನಂಬರ್ನ ಟೈಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಟಿಸ್ ಮಾಡ್ಬೋದು ಯಾವ ಥರ ಎರರ್ ಬರುತ್ತೆ ಅಂತ. ನಾನು ಈ ಸೆಲ್ಲಲ್ಲಿ +91 ಇಂಡಿಯಾ ಕೋಡ್ ಹಾಕಿಬಿಟ್ಟು ಸ್ಪೇಸ್ ಬಿಟ್ಬಿಟ್ಟು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ತಿದ್ದೀನಿ. ನೀವು ಎಂಟ್ರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೋಡ್ಬೋದು ನಮಗೆ ಎರರ್ ಡಿಟೆಕ್ಟ್ ಆಗ್ತಾ ಇದೆ. ಅಂದರೆ ಎಕ್ಸೆಲ್ ಇದನ್ನು ಏನಂತ ಐಡೆಂಟಿಫೈ ಮಾಡ್ತಾ ಇದೆ ಅಂತಂದರೆ ನಾನು ಬೈ ಮಿಸ್ಟೇಕ್ ಮಧ್ಯದಲ್ಲಿ ಒಂದು ಸ್ಪೇಸ್ ಬಿಟ್ಟಿದ್ದೀನಿ. ಆ ಸ್ಪೇಸ್ನ ಕರೆಕ್ಷನ್ ಆಟೋಮೆಟಿಕ್ಕಾಗಿ ಅದು ಸ್ಪೇಸ್ನ ಡಿಟೆಕ್ಟ್ ಮಾಡಿ ಆಟೋ ಕರೆಕ್ಷನ್ ಮಾಡಿ ನಾನು ಕಂಟಿನ್ಯೂ ಮಾಡಲಾ ಅಂತ ಕೇಳ್ತಾ ಇದೆ. ಡು ಯು ವಾಂಟ್ ಟು ಎಕ್ಸೆಪ್ಟ್ ದಿಸ್ ಕರೆಕ್ಷನ್ ಅಂತ ನಾನು ನೋ ಅಂತ ಕೊಟ್ಟ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಮತ್ತೆ ಇನ್ನೊಂದು ಎರರ್ ಬರುತ್ತೆ, ದೇರ್ ಇಸ್ ಎ ಪ್ರಾಬ್ಲಮ್ ವಿತ್ ದಿಸ್ ಫಾರ್ಮುಲಾ ಅಂತ. ಅಂದರೆ ನಾನು ಫಾರ್ಮುಲಾ ಟೈಪ್ ಮಾಡ್ತಿದ್ದೀನಿ, ಇಲ್ಲಿ ಪ್ಲಸ್ ಸಿಂಬಲ್ ಇರೋದ್ರಿಂದ ಫಾರ್ಮುಲಾ ಟೈಪ್ ಮಾಡ್ತಿದ್ದೀನಿ, ನಾನು ಟೈಪಿಂಗಲ್ಲಿ ಏನೋ ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ ಎಕ್ಸೆಲ್ ಡಿಟೆಕ್ಟ್ ಮಾಡ್ತಿದ್ದೆ. ನಾನು ಓಕೆ ಅಂತ ಕೊಟ್ಟ ತಕ್ಷಣ ಮತ್ತೆ ಅದು ನನಗೆ ಕರೆಕ್ಷನ್ಗೆ ಇಲ್ಲಿ ತೋರಿಸ್ತಾ ಇದೆ. ಮತ್ತೆ ಎಂಟ್ರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಂಗೆ ಅದೇ ಎರರ್ ಬರುತ್ತೆ. ಸೊ ನಾನಿಲ್ಲಿ ಸ್ಪೇಸ್ ಯೂಸ್ ಮಾಡಿ ಮೊಬೈಲ್ ನಂಬರ್ನ ಸ್ಟೋರ್ ಮಾಡೋದಕ್ಕೆ ಆಗ್ತಿಲ್ಲ. ಸಪೋಸ್ ನಾನು ಇಲ್ಲಿ ಮಧ್ಯದಲ್ಲಿ ಹೈಫನ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಅಂತ ಅಂದರೆ ಎಂಟರ್ ಕೀ ಪ್ರೆಸ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಾನು ಎಂಟ್ರ್ ಮಾಡಿರೋ ವ್ಯಾಲ್ಯೂನೇ ಒಂದು +91, ಅದಾದಮೇಲೆ ಮೈನಸ್ ಹಾಕ್ಬಿಟ್ಟು ಫೋನ್ ನಂಬರ್ನ ಟೈಪ್ ಮಾಡಿದ್ದೀನಿ. ಬಟ್ ನನಗೆ ಇಲ್ಲಿ ಬೇರೆ ಥರ ವ್ಯಾಲ್ಯೂ ತೋರಿಸ್ತಿದೆ, ಇಲ್ಲಿ ಮೈನಸ್ ವ್ಯಾಲ್ಯೂ ಅಂತ ತೋರಿಸ್ತಾ ಇದೆ. ಸೊ ಅಂದರೆ ಇದೇನಾಗಿದೆ ಅಂತ ಅಂದರೆ ಈ ಮೊಬೈಲ್ ನಂಬರಿಂದ 91ನ ಮೈನಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆ ನಂಬರ್ನ ನನಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡೋ ಅಂಥ ಫಾರ್ಮ್ಯಾಟಿಂಗ್ ಏನಂದರೆ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್. ನಾನು ಇದೇ ಡೇಟಾನ ಪಕ್ಕದಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಟೈಪ್ ಮಾಡ್ತೀನಿ. ನೀವು ನೋಟಿಸ್ ಮಾಡ್ಬೋದು ಅದು ಯಾವ ಥರ ಚೇಂಜ್ ಆಗುತ್ತೆ ಅಂತ. ಮೊದಲಿಗೆ ನಾನು ಕೆಲವೊಂದು ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು
ಇಲ್ಲಿ ನಂಬರ್ ಗ್ರೂಪಲ್ಲಿ ಕೆಳಗಡೆ ಇರುವಂಥ ಲಾಸ್ಟ್ ಫಾರ್ಮ್ಯಾಟಿಂಗ್ ಟೈಪ್ ಏನಿದೆ ಟೆಕ್ಸ್ಟ್, ಇದನ್ನು ಕ್ಲಿಕ್ ಮಾಡ್ತೀನಿ. ಅಂದರೆ ನಾನು ಆಲ್ರೆಡಿ ಈ ಸೆಲ್ಸ್ನೆಲ್ಲ ಟೆಕ್ಸ್ಟ್ ಫಾರ್ಮ್ಯಾಟ್ ಆಗಿ ಚೇಂಜ್ ಮಾಡಿದ್ದೀನಿ. ಇಲ್ಲಿ ನಾನು ಇವಾಗ 0001 ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದು ಎಕ್ಸೆಪ್ಟ್ ಮಾಡ್ಕೊಂತು. ಅದೇ ಥರ ನಾನು 000123 ಅಂತ ಟೈಪ್ ಮಾಡಿದಾಗ ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೊಂತು. ಈಗ ಫೋನ್ ನಂಬರ್ನ ನಾನು ಟೈಪ್ ಮಾಡ್ತೀನಿ. +91 ಸ್ಪೇಸ್ ಬಿಟ್ಬಿಟ್ಟು 9988 ಫೋನ್ ನಂಬರ್ನ ಟೈಪ್ ಮಾಡಿದ ತಕ್ಷಣ ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೊಂತು. ಸಪೋಸ್ ಇದೇ ಫೋನ್ ನಂಬರ್ನ ನಾನು +91 ಹೈಫನ್ ಈ ಥರ ಎಂಟ್ರ್ ಮಾಡಿದಾಗ ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೊಂತು. ಸೊ ನಾವು ಯಾವುದೇ ಥರ ಡೇಟಾನ ನಮಗೆ ಬೇಕಾಗಿರೋ ಫಾರ್ಮ್ಯಾಟಲ್ಲಿ ಸೇವ್ ಮಾಡಬೇಕು ಅಂತ ಅಂದರೆ ವಿತೌಟ್ ಎನಿ ಎರರ್ ನಾವು ಈ ಥರ ಟೆಕ್ಸ್ಟ್ ಫಾರ್ಮ್ಯಾಟಿಗೆ ಫಸ್ಟ್ ಸೆಲ್ಸ್ನ ಚೇಂಜ್ ಮಾಡಿಕೊಂಡು ಆಮೇಲೆ ನಮಗೆ ಬೇಕಾದ ರೀತಿ ಡೇಟಾನ ಎಂಟ್ರ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಟಿಪ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಟೆಕ್ಸ್ಟ್ ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ದೇ ನೀವು ನಂಬರ್ನ ಇಲ್ಲಿ 001 ಅಂತ ಏನಿದೆ ಅದನ್ನು ಬರಬೇಕಂತಿದ್ರೆ ನೀವೊಂದು ಸ್ಮಾಲ್ ಕರೆಕ್ಷನ್ ಇಲ್ಲಿ ನೋಡ್ಕೋಬೋದು. ನಂಬರ್ ಟೈಪ್ ಮಾಡೋಕ್ಕೆ ಮುಂಚೆ ಸಿಂಗಲ್ ಕೊಟೇಶನ್ ಮಾರ್ಕ್ನ ಟೈಪ್ ಮಾಡಿಬಿಟ್ಟು 0001 ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ನೀವು ಸೆಲ್ಸ್ನ ಟೆಕ್ಸ್ಟ್ನ ಆಗಿ ಕನ್ವರ್ಟ್ ಮಾಡದೇ ಇದ್ರೂ ಕೂಡ ಆಟೋಮ್ಯಾಟಿಕ್ ಆಗಿ ಅದು 000ನ ಲೀಡಿಂಗ್ ಆಗಿ ತಗೊಳುತ್ತೆ. ಅದೇ ಥರ ನಾವು ಯಾವುದೇ ನಂಬರಿಗೆ ಬೇಕಾದರೂ ಮಾಡ್ಬೋದು. ಸಿಂಗಲ್ ಕೊಟೇಶನ್ ಮಾರ್ಕ್ ಹಾಕಿ 9+91 ಅದಾದಮೇಲೆ ಹೈಫನ್ ಎಂಟರ್ ಮಾಡಿದ ತಕ್ಷಣ ಅದನ್ನು ಕೂಡ ತಗೊಳುತ್ತೆ. ಇಲ್ಲಿ ಯಾವ್ಯಾವ ಸೆಲ್ಲಲ್ಲಿ ನಾನು 0 ಪ್ರೆಸಿಡಿಂಗ್ ಯೂಸ್ ಮಾಡಿ ನಂಬರ್ ಟೈಪ್ ಮಾಡಿದ್ದೀನೋ ಅಲ್ಲೆಲ್ಲ ನೀವು ನೋಡ್ಬೋದು. ಟಾಪ್ ಕಾರ್ನರಲ್ಲಿ ಲೆಫ್ಟ್ ಸೈಡ್ ನಮಗೆ ಗ್ರೀನ್ ಕಲರ್ ಮಾರ್ಕ್ ತೋರಿಸ್ತಾ ಇದೆ. ಅದು ಇಂಡಿಕೇಟ್ ಮಾಡೋದು ವಾರ್ನಿಂಗ್. ನಾನು ಅದನ್ನು ಆ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ನೋಟಿಸ್ ಮಾಡ್ಬೋದು ಇಲ್ಲಿ ಪಕ್ಕದಲ್ಲಿ ಒಂದು ವಾರ್ನಿಂಗ್ ಸೈನ್ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಆ್ಯರೋ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ತೋರಿಸುತ್ತೆ. ಒಂದು ನಂಬರ್ ಸ್ಟೋರ್ಡ್ ಆಸ್ ಟೆಕ್ಸ್ಟ್, ಹೌದು ಅದು ಕರೆಕ್ಟು. ಕನ್ವರ್ಟ್ ಟು ನಂಬರ್, ಇದನ್ನು ಕನ್ವರ್ಟ್ ಟು ನಂಬರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ 0 ಹೊರಟೋಗಿ ನನಗೆ ಬರೀ 1 ಮಾತ್ರ ಸ್ಟೋರ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನಾನು ಇಲ್ಲಿ ಕೆಳಗಡೆ ಇಗ್ನೋರ್ ಎರರ್ ಏನಿದೆ ಅದನ್ನು ಈಗ ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಆ ಮಾರ್ಕ್ ಮತ್ತು ವಾರ್ನಿಂಗ್ ಹೊರಟೋಗುತ್ತೆ. ಅದೇ ಥರ ನಾನು ಬೇರೆ 2 ಸೆಲ್ಲಲ್ಲಿ ಏನಿದೆ ಅದಕ್ಕೂ ನಾನು ಅದೇ ಥರ ಅಪ್ಲೈ ಮಾಡ್ತೀನಿ. ಇಲ್ಲಿ ವಾರ್ನಿಂಗ್ ಸೈನ್ ಪಕ್ಕ ಆ್ಯರೋ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ಲಿಸ್ಟ್ ಏನು ಬರುತ್ತೆ, ಇಗ್ನೋರ್ ಎರರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ 2 ಸೆಲ್ಲಿಂದ ವಾರ್ನಿಂಗ್ ಹೊರಟೋಯ್ತು. ಇದು